ಗಾಯ್ಸ್, ಮ್ಯಾಪ್ ಪ್ರಕಾರ ನಮ್ಮ ಕನಸಿನ ಮನೆ ಇಲ್ಲೇ ಇರ್ಬೇಕು. ಓಹೋ, ಅಲ್ಲಿ ನನ್ನ ಕನಸಿನ ಮನೆ ಇದೆ. ಇದು ತುಂಬಾ ಚೆನ್ನಾಗಿದೆ. ನಾನು ಇದನ್ನೇ ತಗೋತೀನಿ. ಮತ್ತೆ ಈ ಮನೆ ನಿನ್ನದರಷ್ಟು ಚೆನ್ನಾಗಿ ಕಾಣುತ್ತಿಲ್ಲ. ಇದರಲ್ಲಿ ತುಂಬಾ ಜಿರಳೆಗಳು ಮತ್ತು ಕಸ ತುಂಬಿದೆ. ಓ, ಇದು ತುಂಬಾ ಭಯಾನಕವಾಗಿದೆ. ಸರಿ, ಅಲ್ಲಿ ನೋಡು. ನಾನು ಇದನ್ನೇ ತಗೋತೀನಿ. ಓ, ನಿಲ್ಲು. ಇಷ್ಟು ಸುಂದರವಾದ ಮನೆ ನನಗೆ ಸಿಗ್ಬೇಕು. ಓ, ನಾನು ಇದನ್ನು ನನಗಾಗಿ ತಗೋತೀನಿ. ಓ ಇಲ್ಲ. ಓ, ಹಾಗಾದ್ರೆ ಜಿರಳೆಗಳಿರುವ ಭಯಾನಕ ಮನೆ ನನಗೆ ಉಳಿಯಿತು. ಒಂದೇ ಬಣ್ಣದ ಮನೆಗಳ ಚಾಲೆಂಜ್. ಬನ್ನಿ ಹೋಗೋಣ. ಹುಡುಗಿಯರೇ, ಚಿಂತಿಸಬೇಡಿ. ನಾನು ಎಲ್ಲವನ್ನೂ ಆರ್ಡರ್ ಮಾಡಿದ್ದೇನೆ ಮತ್ತು ಈಗೋ ನಮ್ಮ ಡೆಲಿವರಿ ಬಂದಿದೆ. ಅದ್ಭುತ. ಬಾಕ್ಸ್ ಗಳನ್ನು ಅನ್ಪ್ಯಾಕ್ ಮಾಡೋಣ ಮತ್ತು ನಮ್ಮ ಮನೆಗಳನ್ನು ಸಿದ್ಧಪಡಿಸಲು ಪ್ರಾರಂಭಿಸೋಣ. ಓ, ಅದು ಏನು? ನನ್ನ ಜಾಗದಲ್ಲಿ ಇಲಿಯೇ? ಮೈಕ್, ದಯವಿಟ್ಟು ಇದನ್ನು ಸ್ವಚ್ಛಗೊಳಿಸು. ಓ, ಈಗ ತುಂಬಾ ಚೆನ್ನಾಗಿದೆ. ಓ, ಈ ಇಲಿ ಮುದ್ದಾಗಿ ಕಾಣುತ್ತಿದೆ. ನನ್ನ ಹತ್ತಿರ ತುಂಬಾ ಧೂಳು ಇದೆ. ಎಲ್ಲರೂ ತಮ್ಮ ಮನೆಗಳ ಕೆಲಸ ಪ್ರಾರಂಭಿಸುತ್ತಿರುವುದನ್ನು ನಾನು ನೋಡುತ್ತಿದ್ದೇನೆ. ನನಗೆ ಈಗಾಗಲೇ ಏನು ಮಾಡಬೇಕೆಂದು ತಿಳಿದಿದೆ. ಓ ಎಮ್ಮ, ನನ್ನನ್ನು ಕ್ಷಮಿಸು. ಎಮ್ಮ, ಶಾಂತವಾಗು. ಸರಿ, ನಾನು ನಿನಗೆ ಒಂದು ಟ್ರೀಟ್ ಕೊಡುತ್ತೇನೆ. ಮತ್ತು ನನ್ನ ಬಳಿ ಒಂದು ಅದ್ಭುತವಾದ ಐಡಿಯಾ ಇದೆ. ಅದನ್ನು ನೋಡು. ಮಸ್ತ್ ಆಗಿದೆ. ಹೌದು, ಇಲ್ಲಿಂದ ಹೊರಟೋಗು. ಇದು ನನ್ನ ಮನೆ. ಈಗ ನಾನು ಇದಕ್ಕೆ ನೀಲಿ ಬಣ್ಣ ಬಡಿಯುತ್ತೇನೆ. ಅಲ್ಲಿಗೆ ಆಯ್ತು. ಈ ಮೇಲ್ಛಾವಣಿಯನ್ನು ನೋಡಿ, ಮಸ್ತ್ ಆಗಿದೆ. ಮತ್ತು ಅಲ್ಲಿಯೂ ಸ್ವಲ್ಪ ಡೆಕೋರ್ ಮಾಡೋಣ. ಅದು ನನ್ನ ಸೂಪರ್ ಕಾರ್ಗಳಿಗಾಗಿ ರೆಸ್ಟ್ರಾಕ್ ಆಗಿದೆ. ಮತ್ತು ನಾವು ಇಲ್ಲಿ ಒಂದು ಧ್ವಜವನ್ನು ಹಾಕಬಹುದು. ಇದರಿಂದ ಇಲ್ಲಿ ಯಾರು ವಾಸಿಸುತ್ತಿದ್ದಾರೆ ಎಂದು ಎಲ್ಲರಿಗೂ ತಿಳಿಯುತ್ತದೆ. ನನ್ನಲ್ಲಿ ಯಾವುದೇ ತಪ್ಪಿಲ್ಲ. ನಾನು ಮನೆಯ ಸುತ್ತಲೂ ಹಳದಿ ಬುಕ್ ಮಾರ್ಕ್ ಗಳನ್ನು ಹಾಕಲು ಬಯಸಿದ್ದೆ, ಆದರೆ ಅದು ಕೆಲಸ ಮಾಡಲಿಲ್ಲ. ಇನ್ನು ಪ್ರಯತ್ನಿಸೋಣ. ಓ, ಈಗ ತುಂಬಾ ಚೆನ್ನಾಗಿದೆ. ಈಗ ನಾನು ಬಲೂನ್ ಉಬ್ಬಿಸಬೇಕು. ಇದನ್ನು ಮಾಡೋಣ. ನಾನು ಪ್ರಪಂಚದಲ್ಲೇ ಅತ್ಯಂತ ಸುಂದರವಾದ ಮನೆಯನ್ನು ಮಾಡಲಿದ್ದೇನೆ. ಅಬ್ಬಾ, ಅದು ಎಲ್ಲಿಂದ ಬಂತು? ಮೇರಿ, ಅದು ನಿನ್ನ ಬಲೂನಾ? ಮೇರಿ, ನಿನ್ನ ಮನೆ ತುಂಬಾ ಸುಂದರವಾಗಿದೆ. ಎಮ್ಮ, ನೀನು ಮೇರಿಯ ಮನೆಯನ್ನು ನೋಡಿದೆಯಾ? ಓ, ಹುಡುಗರು ಈಗಾಗಲೇ ತಮ್ಮ ಮನೆಗಳನ್ನು ಅಲಂಕರಿಸಿದ್ದಾರೆ. ನಾನು ಏನು ಮಾಡಬೇಕು? ಓ ಹೌದು, ನನ್ನ ಬಾಕ್ಸ್ ನಲ್ಲಿ ಗುಲಾಬಿ ಬಣ್ಣದ ರಗ್ ಇದೆ. ಓ, ಬೇಗ ಮಾಡು. ಅಯ್ಯೋ, ನನ್ನ ಬೆರಳು. ನಾನು ಅಂದುಕೊಂಡಷ್ಟು ಇದು ಸುಲಭವಲ್ಲ. ಆದರೂ ನನಗೆ ಸಹಾಯ ಮಾಡಬಲ್ಲ ಯಾರೋ ಒಬ್ಬರು ಗೊತ್ತು. ಬಿಲ್ಡರ್ಗಳು ಏನು ಬೇಕಾದ್ರೂ ಮಾಡಬಹುದು ಅಲ್ವಾ? ಹಲೋ, ನೀವು ನನಗೆ ಸಹಾಯ ಮಾಡಬಹುದೇ? ಪರ್ಫೆಕ್ಟ್. ನಾನು ಮೊದಲೇ ನಿಮ್ಗೆ ಯಾಕೆ ಕರೆ ಮಾಡಲಿಲ್ಲ? ಇದು ತುಂಬಾ ವೇಗವಾಗಿದೆ. ಓ, ಎಷ್ಟು ಮುದ್ದಾದ ಹೃದಯ. ಪರ್ಫೆಕ್ಟ್. ಓ ಹೌದು, ನಾನು ನಿಮ್ಗೆ ಹಣ ಕೊಡ್ಬೇಕು. ನನ್ನ ಬಳಿ ತುಂಬಾ ಹಣವಿದೆ. ಆದ್ದರಿಂದ ಈಗೋ ತಗೊಳ್ಳಿ. ಬಾಯ್ ಬಾಯ್. ನನ್ನ ಮನೆ ನಿನಗೆ ಹೇಗೆ ಅನಿಸಿತು? ಇದು ಚೆನ್ನಾಗಿದೆಯೇ? ಎಷ್ಟು ರುಚಿಕರವಾದ ಬಾಳೆಹಣ್ಣು. ತಡಿ, ನಾನು ಇದನ್ನು ನನ್ನ ಲಾನ್ ನಲ್ಲಿ ನೆಟ್ಟು ಬಾಳೆಗಿಡವನ್ನು ಬೆಳೆಸಬಹುದು. ಓ, ಅದನ್ನು ನೋಡಿ. ನನ್ನ ಬಾಳೆಗಿಡ ಈಗಾಗಲೇ ಬೆಳೆದಿದೆ. ಇದು ನೋಡಲು ತುಂಬಾ ರುಚಿಕರವಾಗಿ ಕಾಣುತ್ತಿದೆ. ಮತ್ತು ನಾನು ಇಲ್ಲಿ ವಿಶ್ರಾಂತಿ ಪಡೆಯಬಹುದು ಮತ್ತು ಸನ್ಬಾತ್ ಮಾಡಬಹುದು. ಒಂದು ಹ್ಯಾಟ್ ಮತ್ತು ದೊಡ್ಡದಾದ ರುಚಿಕರವಾದ ಕಾಕ್ಟೇಲ್. ಪರ್ಫೆಕ್ಟ್. ವಾಹ್, ಮೇರಿಯ ಲಾನ್ ನಲ್ಲಿ ಬಾಳೆಹಣ್ಣುಗಳು ಬೆಳೆಯುತ್ತಿವೆ ಮತ್ತು ನನಗೆ ತುಂಬಾ ಹಸಿವಾಗುತ್ತಿದೆ. ಹೇ, ಒಂದು ನಿಮಿಷ ತಡಿ. ನನ್ನ ಬಳಿ ಒಂದು ಅದ್ಭುತವಾದ ಐಡಿಯಾ ಇದೆ. ನಾನು ಬಾಸ್ಕೆಟ್ ಬಾಲ್ ಕೋರ್ಟ್ ಮಾಡಬಹುದು. ನಾನು ಇಲ್ಲಿ ತುಂಬಾ ಮಜಾ ಮಾಡಲಿದ್ದೇನೆ. ಕೊನೆಗೂ ನಾನು ಪ್ರೊಫೆಷನಲ್ ಬಾಸ್ಕೆಟ್ ಬಾಲ್ ಆಟಗಾರ. 3ರಲ್ಲಿ 3ನೇ ಸ್ಥಾನ ಪಡೆದ ಟೂರ್ನಮೆಂಟ್ಗಳಿಗೂ ನನ್ನನ್ನು ಆಹ್ವಾನಿಸಲಾಗಿದೆ. ಸಿಗ್ನೇಚರ್ ಶಾಟ್. ಎಮ್ಮ, ಸಾರಿ. ನೀನು ನನಗೆ ಬಾಲ್ ಎಸೆಯಬಹುದೇ?
ಏನು ನೀನು ಅದನ್ನು ಹೇಗೆ ಮಾಡಿದೆ? ಓ, ಮತ್ತು ನಾನು ಲಾನ್ ಸ್ವಿಂಗ್ ಅನ್ನು ಜೋಡಿಸಬೇಕಾಗಿದೆ. ಇದು ಅಷ್ಟು ಕಷ್ಟವಲ್ಲ ಎಂದು ನಾನು ಭಾವಿಸುತ್ತೇನೆ. ವಾ, ನಾನು ಮಾಡಿದೆ. ಇದು ತುಂಬಾ ಚೆನ್ನಾಗಿದೆ. ನಾನು ನನ್ನ ನೆಚ್ಚಿನ ಆಟಿಕೆಯನ್ನು ಇದರ ಮೇಲೆ ತೂಗಾಡಿಸುತ್ತೇನೆ. ಮತ್ತು ಇಲ್ಲಿ ನನ್ನ ಮುದ್ದಾದ ಮೇಲ್ ಬಾಕ್ಸ್ ಇರುತ್ತದೆ. ಇದನ್ನು ಇನ್ನಷ್ಟು ಸುಂದರಗೊಳಿಸಲು ಕೆಲವು ಮುದ್ದಾದ ಸ್ಟಿಕ್ಕರ್ಗಳ ಕೊರತೆ ಇದೆ. ಅವಳು ಅಲ್ಲಿ ಏನು ಮಾಡುತ್ತಿದ್ದಾಳೆ ಮತ್ತು ಮೈಕ್ ಏನು ಮಾಡುತ್ತಿದ್ದಾನೆ? ತಡಿ. ಓ, ನೋಡೋಣ. ಓ, ನನಗೂ ಒಂದು ಮೇಲ್ ಬಾಕ್ಸ್ ಬೇಕು. ನನಗೆ ಈಗಷ್ಟೇ ಒಂದು ಐಡಿಯಾ ಬಂತು. ನಾನು ಈ ಸಾಮಾನ್ಯ ಹಳದಿ ಬಾಕ್ಸ್ ಅನ್ನು ಅದ್ಭುತವಾದದ್ದಾಗಿ ಬದಲಾಯಿಸುತ್ತೇನೆ. ನಾವು ಅಲ್ಲಿ ಕೆಲವು ಹೂವುಗಳನ್ನೇ ಇಡಲಿದ್ದೇವೆ. ಸುಂದರವಾಗಿದೆ. ಏನು ಹುಡುಗಿಯರು ತಮ್ಮ ಮೇಲ್ ಬಾಕ್ಸ್ ಗಳನ್ನು ತಯಾರಿಸಿದ್ದಾರಾ? ನನಗೂ ಒಂದು ಬೇಕು. ಈ ನೀಲಿ ಬಾಕ್ಸ್ ನೋಡಲು ಸ್ವಲ್ಪ ಬೋರಿಂಗ್ ಆಗಿದೆ, ಆದರೆ ನನ್ನ ಬಳಿ ಒಂದು ಐಡಿಯಾ ಇದೆ. ಇದರ ಮೇಲೆ ಡೈನೋಸಾರ್ ಹಾಕೋಣ. ಹಾ, ಮಸ್ತ್ ಆಗಿದೆ. ಓಹ್, ಹಾಯ್ ಪೋಸ್ಟ್ ಮ್ಯಾನ್, ನನಗಾಗಿ ಕೆಲವು ಪತ್ರಗಳನ್ನು ತಂದಿದ್ದೀರಾ? ಓಹ್ ವಾಹ್, ಇದು ಆಫ್ರಿಕಾದಿಂದ ಬಂದಿದೆಯೇ? ಧನ್ಯವಾದಗಳು. ನಿಮಗೆ ಸಹಾಯ ಮಾಡಿದ್ದಕ್ಕೆ ಸಂತೋಷವಾಗಿದೆ. ಮತ್ತು ನನ್ನ ಬಳಿ ನಿಮಗಾಗಿ ಒಂದು ವಿಷಯವಿದೆ ಸರ್. ಅಲ್ಲಿ ಅಯ್ಯೋ ಅಯ್ಯೋ, ನಿನ್ನ ಮೇಲ್ ಬಾಕ್ಸ್ ನನ್ನನ್ನು ಕಚ್ಚಿತು. ನಿನಗೆ ಇದು ತಮಾಷೆಯಾಗಿ ಕಾಣಿಸುತ್ತಿದೆಯೇ? ಸರಿ, ನಿನಗೆ ಯಾವುದೇ ಪತ್ರಗಳಿಲ್ಲ. ಸರಿ, ಈ ಸುಂದರ ಮಹಿಳೆ ಯಾರು? ನೀನು ಅದ್ಭುತವಾಗಿ ಕಾಣುತ್ತಿದ್ದೀಯಾ. ಓ, ನೀನು ತುಂಬಾ ಸುಂದರವಾಗಿದ್ದೀಯಾ. ಓಹ್, ನನ್ನ ಬಳಿ ನಿನಗಾಗಿ ಒಂದು ಪತ್ರವಿದೆ. ಬ್ಯೂಟಿ ಕ್ವೀನ್. ವಾಹ್, ಧನ್ಯವಾದಗಳು. ಮುಂದಿನ ಬಾರಿ ನಿನ್ನ ಕಾಲುಗಳ ಮೇಲೆ ನಿಂತಿರು. ಎಲ್ಲರಿಗೂ ತಮ್ಮ ಲಾನ್ಗಳನ್ನು ಅಲಂಕರಿಸಲು ಸಮಯ ಸಿಕ್ಕಿದೆ ಎಂದು ನಾನು ನೋಡುತ್ತಿದ್ದೇನೆ. ಮತ್ತು ನಿಮ್ಮ ಮನೆಗಳನ್ನು ಒಳಗಿನಿಂದ ಅಲಂಕರಿಸುವ ಸಮಯ ಬಂದಿದೆ. ಅಬ್ಬಾ, ಮೈಕ್, ನೀನು ಏನು ಮಾಡುತ್ತಿದ್ದಾಳೆ? ನಾನು ನನ್ನ ಮನೆಯ ಒಳಭಾಗಕ್ಕೆ ನೀಲಿ ಬಣ್ಣ ಬಳಿಯಲಿದ್ದೇನೆ. ಮಸ್ತ್ ಆಗಿದೆ. ಮತ್ತು ನಾವು ನೆಲದ ಮೇಲೆ ಕೆಲವು ನೀಲಿ ಫೋಮ್ ಮ್ಯಾಟ್ ಗಳನ್ನು ಹಾಕಲಿದ್ದೇವೆ. ನಾನು ಬೇರೆ ಏನು ಮಾಡಲಿ? ಓ ಹೌದು, ನನ್ನ ಎಲ್ಲಾ ಗನ್ಗಳು ಮತ್ತು ಆಟಿಕೆಗಳಿಗಾಗಿ ನನಗೆ ಒಂದು ಶೆಲ್ಫ್ ಬೇಕು. ಅವು ಇಲ್ಲಿ ತುಂಬಾ ಚೆನ್ನಾಗಿ ಕಾಣುತ್ತವೆ. ಅದ್ಭುತ. ಹಗ್ಗಿ ವಗ್ಗಿ, ನನ್ನ ಆಟಿಕೆಗಳನ್ನು ಕಾಯಿ. ಈಗ ನಾನು ಇತ್ತೀಚೆಗೆ ಮೈನ್ ಕ್ರಾಫ್ಟ್ ನಲ್ಲಿ ಕಂಡುಕೊಂಡ ಕೆಲವು ವಜ್ರಗಳನ್ನು ಗೋಡೆಗಳಿಗೆ ಅಂಟಿಸಬೇಕು. ಡೈನಮೈಟ್ ಟೇಬಲ್. ಪರ್ಫೆಕ್ಟ್. ಮತ್ತು ನನ್ನ ಹೊಸ ಸಾಕು ಇಲ್ಲಿಗೆ ಒಂದು ಜಾಗ ಬೇಕು. ನಾನು ಅವನಿಗೆ ಜಾಕ್ ಎಂದು ಹೆಸರಿಡುತ್ತಿದ್ದೇನೆ. ನಾವು ನಮಗಾಗಿ ಒಂದು ಆಟದ ಜಾಗವನ್ನು ಮಾಡಿಕೊಳ್ಳಲಿದ್ದೇವೆ. ಅದ್ಭುತ. ಇದು ತುಂಬಾ ಚೆನ್ನಾಗಿದೆ. ವಾಹ್, ಮೈಕ್ ತನ್ನ ಕೋಣೆಯನ್ನ ಅಲಂಕರಿಸಲು ಅದ್ಭುತವಾದ ಕೆಲಸ ಮಾಡಿದ್ದಾನೆ. ನಾನು ಕೂಡ ಆ ರೀತಿಯದ್ನೇ ಮಾಡಬೇಕು ಎಂದುಕೊಂಡಿದ್ದೇನೆ, ಆದರೆ ನನ್ನದೇ ಶೈಲಿಯಲ್ಲಿ. ಮೊದಲು ಗೋಡೆಗಳ ಕೆಲಸ ಮುಗಿಸೋಣ. ನನಗೆ ಇಲ್ಲಿ ಖಂಡಿತವಾಗಿಯೂ ಸ್ವಲ್ಪ ಹೆಚ್ಚು ಗುಲಾಬಿ ಬಣ್ಣ ಬೇಕು ಮತ್ತು ನನ್ನ ಗುಲಾಬಿ ನೇಲ್ ಪಾಲಿಶ್ ಅದಕ್ಕೆ ಸಹಾಯ ಮಾಡುತ್ತದೆ. ಸರಿ, ಎಲ್ಲವೂ ನಾನು ಅಂದುಕೊಂಡಂತೆಯೇ ಕಾಣುತ್ತಿದೆ. ಮಸ್ತ್ ಆಗಿದೆ. ಮತ್ತು ಈಗ ಕೆಲವು ಗುಲಾಬಿ ಮೋಡಗಳು ಮತ್ತು ನನ್ನ ಬಾಯ್ ಫ್ರೆಂಡ್ ಜೊತೆಗಿನ ಚಿತ್ರಗಳು. ಇದನ್ನು ಮಾಡೋಣ. ಓ, ನಾವು ಒಟ್ಟಿಗೆ ತುಂಬಾ ಮುದ್ದಾಗಿ ಕಾಣುತ್ತೇವೆ. ಇಲ್ಲಿ ಟೇಬಲ್ ಸರಿಯಾಗಿ ಹೊಂದಿಕೊಳ್ಳುತ್ತದೆ. ಮತ್ತು ನನ್ನ ಮುದ್ದಾದ ಡೆಕೋರ್. ಓ ಹೌದು, ಸ್ವಲ್ಪ ಸಂಗೀತ ಕೇಳಿದರೆ ತಪ್ಪೇನಿಲ್ಲ. ನಾನು ಇಲ್ಲಿ ನನ್ನ ಕೂದಲನ್ನು ಬಾಚಿಕೊಳ್ಳುತ್ತೇನೆ ಮತ್ತು ಹಾಡುತ್ತೇನೆ. ಮಸ್ತ್ ಆಗಿದೆ. ಅದ್ಭುತ. ಮತ್ತು ಈಗೋ ನನ್ನ ಸಾಕು ಬೆಕ್ಕು. ಓ, ನೀನು ಪ್ರಪಂಚದಲ್ಲೇ ಅತ್ಯಂತ ಅದ್ಭುತವಾದ ಬೆಕ್ಕು. ನಾನು ನಿನ್ನನ್ನು ಪ್ರೀತಿಸುತ್ತೇನೆ. ಎಲ್ಲರೂ ಈಗಾಗಲೇ ತಮ್ಮ ಕೋಣೆಗಳನ್ನು ಸಿದ್ಧಪಡಿಸಿದ್ದಾರೆ ಮತ್ತು ನಾನು ಇನ್ನೂ ಮಾಡಿಲ್ಲವೇ? ಓ, ಇದನ್ನು ತಕ್ಷಣವೇ ಬದಲಾಯಿಸಬೇಕು. ನಾನು ಗೋಡೆಗಳಿಗೆ ನನ್ನ ನೆಚ್ಚಿನ ಹಳದಿ ಬಣ್ಣವನ್ನು ಬಳಿಯಬೇಕು. ನನಗೆ ಬಿಸಿಲಿನ ಕೋಣೆ ಬೇಕು. ಇದರಿಂದ ಅದು ಯಾವಾಗಲೂ ಬೆಚ್ಚಗೆ ಮತ್ತು ಸಕಾರಾತ್ಮಕವಾಗಿರುತ್ತದೆ. ಓ ಓ, ಇದು ತುಂಬಾ ಸುಂದರವಾಗಿದೆ. ಈಗ ಮುಂದೆ ಹೋಗೋಣ. ನನಗೆ ಸ್ವಲ್ಪ ಮರಳು ಬೇಕು. ಇದರಿಂದ ನಾನು ಬೀಚ್ ನಲ್ಲಿದ್ದೇನೆ ಎಂದು ನನಗೆ ಅನಿಸುತ್ತದೆ. ಓ, ಮಸ್ತ್ ಆಗಿದೆ. ಮತ್ತು ನನ್ನ ಮುದ್ದಾದ ಪುಟ್ಟ ಬಾತುಕೋಳಿ. ನೀನು ಗೋಡೆಯ ಮೇಲೆ ಹೋಗಲಿದ್ದೀಯಾ? ಈಗೋ ನನ್ನ ನೆಚ್ಚಿನ ಆಟಿಕೆಗಳ ಸಂಪೂರ್ಣ ರ್ಯಾಕ್. ಹಾಯ್ ಎಲ್ಲರಿಗೂ,
ನಾನು ನಿಮ್ಮನ್ನೆಲ್ಲ ಪ್ರೀತಿಸುತ್ತೇನೆ. Nice. ಮತ್ತು ನಂತರ ನಾನು ಚಿತ್ರ ಬಿಡಿಸಬಹುದಾದ ಒಂದು ಮೂಲೆ ಇದೆ ಮತ್ತು ನನ್ನ ಯುಕುಲೇಲಿಯನ್ನು ನುಡಿಸಬಹುದು. ಮತ್ತು ಈ ಚಿತ್ರ ಇಲ್ಲಿ ತುಂಬಾ ಚೆನ್ನಾಗಿ ಕಾಣುತ್ತದೆ. ಅದನ್ನು ನೋಡಿ, ಇದು ನನ್ನ ಮತ್ತು ನನ್ನ ನಾಯಿ ಜೆರಿಯ ಚಿತ್ರ. ಜೆರಿ ವುಫ್ ವುಫ್ ಅನ್ನು. ಅವನು ತುಂಬಾ ಮುದ್ದಾಗಿದ್ದಾನೆ. ಈಗೋ ನಿನ್ನ ಪುಟ್ಟ ಜಾಗ ಗೆಳೆಯ. ಜೆರಿ, ನಿನಗೆ ಮೂಳೆ ಬೇಕಾ? ನಿನಗೆ ಮೂಳೆ ಬೇಕಾ? ಈಗೋ ತಗೋ. ಒಳ್ಳೆಯ ಹುಡುಗ. ಈ ಮನೆಗಳು ಅದ್ಭುತವಾಗಿವೆ. ಶೀಘ್ರದಲ್ಲೇ ಭೇಟಿಯಾಗೋಣ. ಸಾವು